ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈಗ ನೀವು ನೋಡ್ತಿರುವಂತಹ ದೇವಸ್ಥಾನ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಸೂರ್ಯ ದೇವಸ್ಥಾನ, ಅಂದರೆ ಸದಾಶಿವ ಸೂರ್ಯ ದೇವಾಲಯ ಅಂತ ಕರೆಯುತ್ತಾರೆ. ಈ ದೇವಸ್ಥಾನ ಬೆಳ್ತಂಗಡಿಯಿಂದ ಸುಮಾರು 12 ಕಿಲೋಮೀಟರ್, ಉಜಿರೆಯಿಂದ 4 ಕಿಲೋಮೀಟರ್. ನೀವು ಪ್ರತಿಯೊಬ್ಬರು ಧರ್ಮಸ್ಥಳಕ್ಕೆ ಹೋಗ್ತೀರಲ್ವ, ಆ ಧರ್ಮಸ್ಥಳದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪುಣ್ಯ ಸ್ಥಳ ಅಂತಲೇ ಹೇಳ್ಬೋದು. ಈ ದೇವಾಲಯದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಮನುಷ್ಯನ ಆಸೆ ಆಕಾಂಕ್ಷೆಗಳು ಈಡೇರಬೇಕಂತಂದರೆ ಈ ದೇವಸ್ಥಳಕ್ಕೆ ಒಮ್ಮೆ ಆದರೂ ಸಹ ನೀವು ಭೇಟಿ ನೀಡಬೇಕಾಗುತ್ತೆ. ಅಂದರೆ ಈ ದೇವಾಲಯದಲ್ಲಿ ಜೇಡಿ ಮಣ್ಣಿನಿಂದ ಮಾಡಿರುವಂಥ ಗೊಂಬೆಗಳನ್ನ ಈ ಸೂರ್ಯ ದೇವರಿಗೆ ಅರ್ಪಿಸ್ತಾರೆ. ಇದು ಏನಕ್ಕೆ ಅರ್ಪಿಸ್ತಾರಪ್ಪ ಅಂದರೆ, ನಿಮ್ಮ ಆಸೆಗಳೆಲ್ಲ ನೆರವೇರಿದ್ರೆ ಈ ದೇವಾಲಯಕ್ಕೆ ಮಣ್ಣಿನಿಂದ ಮಾಡಿರುವಂತಹ ಗೊಂಬೆಗಳನ್ನ ಅರ್ಪಿಸೋದು ಒಂದು ಪ್ರತೀತಿ ಇದೆ ಅಂತಲೇ ಹೇಳ್ಬೋದು. ಅದು ಯಾವ ರೀತಿಯಪ್ಪ ಅಂತಂದರೆ, ನೀವು ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿದ ಅಂತ ಅಂದರೆ ಒಂದು ಕತೆ ಇದೆ. ಸದಾಶಿವ ರುದ್ರದೇವರು ಕಾಣಿಸಿಕೊಂಡು ತನ್ನ ಭಕ್ತರನ್ನು ಆಶೀರ್ವದಿಸಿದ ಮೂಲ ಸ್ಥಳ ಅಂತಲೇ ಇದನ್ನ ಹೇಳುತ್ತಾರೆ. ಇದರ ಸಮೀಪ ಒಂದು ಸ್ಥಳದ ಬಳಿ ದೇವರಿಗೆ ಅರ್ಪಿಸಲಾದ ಸಾವಿರಾರು ಮಣ್ಣಿನ ವಿಗ್ರಹಗಳು ಮತ್ತು ರಚನೆಗಳನ್ನ, ಅಂದರೆ ತುಂಬ ಜನ ಈ ತಮ್ಮ ಆಸೆ ಕನಸು ಈಡೇರಿದ ತುಂಬ ರಾಶಿಗಟ್ಟಲೆ ಮಣ್ಣಿನಿಂದ ರಚನೆಯಾಗಿದ್ದ ಗೊಂಬೆಗಳನ್ನ ಅರ್ಪಿಸಿರೋದನ್ನು ನಾವು ನೋಡ್ಬೋದು. ನಿಮ್ಮ ಹರಕೆ ಫಲಿಸಿದ ನಂತರ ಒಮ್ಮೆ ಈ ದೇವಸ್ಥಾನಕ್ಕೆ ಸೋಮವಾರದಂದು ಭೇಟಿ ನೀಡಿ ತೆಂಗಿನಕಾಯಿ 1 kg ಅಕ್ಕಿಯೊಂದಿಗೆ ದೇವಸ್ಥಾನಕ್ಕೆ ಹೋಗಬೇಕು. ಈ ವಿಗ್ರಹದ ಸಂಪೂರ್ಣ ಪರೀಕ್ಷೆಯ ನಂತರ ಪೂಜಾರಿ ದೇವರ ಪರವಾಗಿ ಕಾಣಿಕೆಯನ್ನು ಸ್ವೀಕರಿಸ್ತಾರೆ. ಎಲ್ಲ ನೈವೇದ್ಯವನ್ನು ದೇವಾಲಯದಲ್ಲೇ ಸಮರ್ಪಿಸುತ್ತಾರೆ. ವೃತ್ತಾಕಾರದ ರಾಶಿಯಲ್ಲಿ ನಾವು ಕೊಟ್ಟಂತಹ ಅಕ್ಕಿ ಆಗಿರ್ಬೋದು, ಇದೆಲ್ಲನೂ ಇಡ್ತಾರೆ. ಇದರ ಅಂದರೆ ನಾವು ಯಾವ್ಯಾವ ರೀತಿ ಹರಕೆ ಮಾಡ್ಕೋಬೋದಪ್ಪ ಅಂತಂದರೆ, ಮಕ್ಕಳಿಲ್ದೇನಾದರೂ ಮಕ್ಕಳಾಗೋ ರೀತಿ ಮಗು ತೊಟ್ಟಿಲುಗಳನ್ನು, ಅಥವಾ ಕೈ ಕಾಲು ಅಂದರೆ ನಮ್ಗೆ ಯಾವುದಾದ್ರು ಕೈ ಕಾಲಿನ ಸಮಸ್ಯೆ ಇದ್ದರೆ ಅದು, ಆಮೇಲೆ ನಾವು ಮನೆ ಕಟ್ಟಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಮನೇನ ರೂಪಿಸೋದು, ನಾವು ಯಾವುದಾದ್ರೂ ವಾಹನ ತಗೋಬೇಕು ಅಂತಂದರೆ ಆ ವಾಹನ ತಗೊಂಡ್ಮೇಲೆ ಅದನ್ನು ಕೊಡೋದು, ಆಮೇಲೆ ದನ ಕರುಗಳನ್ನ, ಅಥವಾ ನಾವು ದನ ಕರುಗಳು ತಗೋಬೇಕು ಅಂದರೆ, ಎತ್ತಿನ ಬಂಡಿ ತಗೋಬೇಕು ಅಂದರೆ ಹೀಗೆ, ಆಮೇಲೆ ನಮಗೆ ಕಿವಿ ನೋವಿದ್ರೆ, ಹೀಗೆ ಅನೇಕ ತರಹದ ಕಾಣಿಕೆಗಳನ್ನ ಈ ಸೂರ್ಯ ದೇವಾಲಯದಲ್ಲಿ ನಾವು ಅರ್ಪಿಸುವುದನ್ನು ನಾವು ನೋಡ್ಬೋದು. ಇದು ಸೂರ್ಯ ದೇವರು ಪ್ರತ್ಯಕ್ಷವಾದ ಸ್ಥಳ ಅಂತಲೇ ಹೇಳ್ತಾರೆ. ಈ ಸ್ಥಳದಲ್ಲಿ ಭಕ್ತರು ಹೋಗಿ ಬೇಡ್ಕೊಂಡ್ರೆ ಆಸೆ ನೆರವೇರಿಸುತ್ತೆ. ಥ್ಯಾಂಕ್ ಯು.